ಹೆಸರಲ್ಲಿ ವಿಡಿಯೋಸ್ ಮಾಡಿಕೊಂಡು ಹೋರಾಟ ಅನ್ನುವಂಥದ್ದು ಮಾಡ್ತಾ ಇದ್ದಾರಲ್ಲ, 3 ಜನ ಯಾರು ಅಂತ ಈಗ ಇತ್ತೀಚೆಗೆ ಇನ್ನೊಬ್ರು ಸೇರ್ಪಡೆ ಆಗಿದೆ, ಇಬ್ರು ಮೇಜರ್ ಆಗಿ ಇದರಲ್ಲಿ ಇರುವಂತವ್ರು. ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಿಟ್ಟಣ್ಣನವರ್. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಇಂಥ ಒಂದು ಬೆಳವಣಿಗೆ ಸೌಜನ್ಯಗೆ ನ್ಯಾಯ ಸಿಗುವುದರಲ್ಲಿ ತಡ ಮಾಡಿದವರೇ ಅವರುಗಳು. ಸಾಕ್ಷಿನ್ ಜೋಬಲ್ಲಿ ಇಟ್ಕೊಂಡು, ಸಾಕ್ಷಿನ್ ಮೊಬೈಲ್ ಅಲ್ಲಿ ಇಟ್ಕೊಂಡು, ಯಾವತ್ತೂ ಸಾಕ್ಷಿ ಕೊಡದೇನೆ ಸೌಜನ್ಯನಿಗೆ 12 ವರ್ಷದಿಂದ ನ್ಯಾಯ ಸಿಗದ ಹಾಗೆ ಮಾಡಿದವರೇ ಅವರು. ಹೋರಾಟ ಏನಕ್ಕೆ ಹೋರಾಟ ಮಾಡೋ ಬದಲು ಸಾಕ್ಷಿ ಕೊಡ್ಬೋದಲ್ಲೇನ್ರಿ? ಹೋರಾಟದಲ್ಲಿ ನ್ಯಾಯ ಸಿಗುತ್ತಾ? ಅಲ್ಲ, ಅವರು ಹಾಗಾದ್ರೆ ನ್ಯಾಯಾಲಯ ನಂಬ್ತಾ ಇದ್ದಾರೆ, ಕಾನೂನ ನಂಬ್ತಾ ಇದ್ದಾರೆ. ಈ ಕಾನೂನು ನಂಬೋರು ಕಾನೂನ್ಗೆ ಹೋಗ್ಬೇಕಲ್ರಿ ಸಾಕ್ಷಿ ತಗೊಂಡು. ಸಾಕ್ಷಿ ಈಗ ನಿಮ್ ಪ್ರಕಾರ ಏನು ಜಡ್ಜು ಮಹೇಶ್ ತಿಮ್ರೋಡಿ ಈಗ SIT ಕೊಡ್ಬೇಕು ಅಂತ ನೀವು ಆಗ್ರಹಿಸಿದಿರಲ್ಲ, ಎಲ್ಲ ಮುಖ್ಯ ಸಾಕ್ಷಿ ಅವರೇ ಹೇಳ್ತಾರೆ. ಕೊಡಿ, ಇವಾಗ ಕೊಡಿ, ಅಟ್ಲೀಸ್ಟ್ ಈಗಲೂ ಕೊಡದೇನೆ ಜೋಬಲ್ಲೇ ಇಟ್ಕೊಂಡ್ರೆ, ಈಗಲೂ ಕೊಡದೇನೆ ಮೊಬೈಲ್ ಅಲ್ಲೇ ಇಟ್ಕೊಂಡ್ರೆ ಅದ್ ಯಾವ ನ್ಯಾಯ? ಅಟ್ಲೀಸ್ಟ್ SIT ಆಯ್ತು. ಇವಾಗ ನನ್ ದೇವರಲ್ಲಿ ನನಗೆ ಸಖತ್ ಖುಷಿ ಆಗಿದ್ದು, ಒಂದು SIT ಆಗಿತ್ತು. ಅಂಡ್ ಇವತ್ತಲ್ಲಿ ಹುಳ್ತಾರತಿಗೆ ಶವ ಸಿಗ್ತಾ ಇರೋದು, ಎರಡೂ ನನ್ಗೆ ಖುಷಿ ವಿಚಾರ. ಯಾಕಂತಂದ್ರೆ ಎರಡಕ್ಕೂ ಸಾಂವಿಧಾನಿಕವಾಗಿ ನ್ಯಾಯಬದ್ಧವಾಗಿ ಏನೇನಾಗ್ಬೇಕು ಅದಾಗಿದೆ.